ಎಲ್ಲರಿಗೂ ನಮಸ್ಕಾರ. ಅಪ್ಪೀಸ್ ಕುಕ್ಕರ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿ ಅಪ್ಪಿ. ವೀಕ್ಷಕರೇ, ನೀವು ಹೇರ್ ಡೈ ಬಳಸ್ತೀರಾ ಅಂದರೆ ಈ ವಿಡಿಯೋ ನೋಡಲೇಬೇಕು. ಹಾಗಾದರೆ ನೀವು ಯಾವ ಹೇರ್ ಡೈ ಬಳಸ್ತಾ ಇದ್ದೀರಾ? ವೀಕ್ಷಕರೇ, ಒಂದು ನೆನಪಿರಲಿ, ಎಲ್ಲ ಹೇರ್ ಡೈಗಳು ಸೇಫ್ ಅಲ್ಲ, ಅಪಾಯಕಾರಿ ಅಂತಾರೆ ತಜ್ಞರು. ಯಾವುದ್ಯಾವುದೋ ಹೇರ್ ಡೈ ಬಳಸಿದರೆ ಕ್ಯಾನ್ಸರ್ ಕೂಡ ಬರುವ ಸಾಧ್ಯತೆ ಇದೆ ಅಂತಾರೆ ತಜ್ಞರು. ಹಾಗಾದರೆ ಯಾವ ಹೇರ್ ಡೈಗಳನ್ನು ಬಳಸಬೇಕು, ಹೇಗೆ ಬಳಸಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವೀಕ್ಷಕರೇ, ನೀವು ಯಾವುದೇ ಹೇರ್ ಡೈ ಯೂಸ್ ಮಾಡೋಕ್ಕೂ ಮುಂಚೆ ಪ್ಯಾಚ್ ಟೆಸ್ಟನ್ನು ಮಾಡಲೇಬೇಕು. ಹಾಗಾದರೆ ಈ ಪ್ಯಾಚ್ ಟೆಸ್ಟನ್ನು ಹೇಗೆ ಮಾಡೋದು? ನೀವೇನು ಮಾಡಬೇಕು ಅಂತ ಅಂದರೆ, ಅಪ್ಲೈ ಮಾಡೋ ಮುಂಚೆ, ಹೇರ್ ಡೈಯನ್ನು ತಲೆಗೆ ಅಪ್ಲೈ ಮಾಡೋ ಮುಂಚೆ ಯಾವುದಾದ್ರೂ ಒಂದು ಪ್ಲೇಸ್ನಲ್ಲಿ ಆ ಪೇಸ್ಟನ್ನು ಹಚ್ಚಿ ನೋಡಬೇಕು. ಅಲ್ಲೇನಾದರೂ ಅಲರ್ಜಿ ಆಗ್ತಿದ್ಯಾ, ತುರ್ಕೆ ಏನಾದರೂ ಆಗ್ತಿದ್ಯಾ, ರೆಡ್ಡಿಶ್ ಏನಾದರೂ ಆಗ್ತಿದ್ಯಾ ಅಂಥೇಳಿ ಆ ಕಡೆ ಗಮನ ಕೊಡಬೇಕು. ಇದು ತುಂಬಾ ಇಂಪಾರ್ಟೆಂಟ್. ಚೆಕ್ ಮಾಡಿ ಹೇರ್ ಡೈ ಮಾಡೋದು ತುಂಬಾ ಒಳ್ಳೆಯದು. ಈಗ ನೀವು ತಿಳ್ಕೊಳ್ಳೇಬೇಕಾದ ವಿಚಾರವನ್ನು ನಾನು ನಿಮಗೆ ಮೊದಲಿಗೆ ಹೇಳ್ತೀನಿ. ಅದು ಏನಪ್ಪಾ ಅಂದರೆ, ಈ ಹೇರ್ ಡೈನಲ್ಲಿ ವಿಷಕಾರಿ ಅಂಶಗಳು, ಟಾಕ್ಸಿಕ್ ಅಂಶಗಳಿರುತ್ತೆ. ಯಾವೆಲ್ಲ ವಿಷಕಾರಿ ಅಂಶಗಳು ಇರುತ್ತೆ ಅನ್ನೋದನ್ನು ನೀವು ಸೇಫ್ಟಿ ದೃಷ್ಟಿಯಿಂದ ತಿಳಿದುಕೊಳ್ಳೇಬೇಕು. ಮೊದಲನೇದು ಅಮೋನಿಯಾ. ಈ ಅಮೋನಿಯಾವನ್ನ ತುಂಬಾ ಹೇರ್ ಡೈಗಳಲ್ಲಿ ಯೂಸ್ ಮಾಡ್ತಾರೆ. ಅದರ ಸ್ಮೆಲ್ಲಿಂದಾನೇ ಅದು ಗೊತ್ತಾಗುತ್ತೆ. ಇದರಿಂದ ಅಪಾಯ ಏನು ಅಂದ್ರೆ, ಈ ಅಮೋನಿಯಾ ಇರುತ್ತಲ್ಲ, ಇದು ಏನ್ ಮಾಡುತ್ತೆ ಅಂದ್ರೆ ನಮ್ಮ ಕೂದಲಲ್ಲಿರುವಂತಹ ಪ್ರೋಟೀನ್ ಲೇಯರ್ ಅನ್ನ ತೆಗೆಯುತ್ತೆ. ಸೊ ಇದರಿಂದ ಈ ಕಲರ್ ಇರುತ್ತಲ್ಲ, ಇದು ಕೂದಲಿಗೆ ಅಂಟ್ಕೊಳ್ಳೋದಕ್ಕೆ ತುಂಬಾನೇ ಈಸಿ ಆಗುತ್ತೆ. ಅಂದ್ರೆ ಪ್ರೋಟೀನ್ ಲೇಯರ್ ಇರುತ್ತಲ್ಲ, ಪ್ರೋಟೀನ್ ಲೇಯರ್ ಅನ್ನ ತೆಗೆದಾಗ ಕಲರ್ ಬೇಗನೆ ಅಂಟ್ಕೊಳ್ಳುತ್ತೆ, ತುಂಬಾನೇ ಈಸಿ ಆಗುತ್ತೆ ಕಲರ್ ಅಂಟ್ಕೊಳ್ಳೋದಕ್ಕೆ. ಈ ಅಮೋನಿಯಾ ಅಂಶ ಹೆಚ್ಚಾಗಿರುವ ಹೇರ್ ಡೈಯನ್ನು ಬಳಸೋದ್ರಿಂದ ನಮ್ಮ ಕೂದಲು ತುಂಬಾನೇ ವೀಕ್ ಆಗುತ್ತೆ, ಕೂದಲು ಒಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಜೊತೆಗೆ ಕೂದಲು ಉದುರುವಂತಹ ಚಾನ್ಸಸ್ ಕೂಡ ಇರುತ್ತೆ. ಇದು ಕೂದಲಿಗೆ ಬರೋ ಕಾಂಪ್ಲಿಕೇಶನ್ ಆಯಿತು. ಆದರೆ ಇದೊಂದೇ ಅಲ್ಲ, ಇದರಿಂದ ನೇಸಲ್ ಅಲರ್ಜಿ ಆಗುತ್ತೆ, ಬ್ರೀತಿಂಗ್ ಸಮಸ್ಯೆ ಕಾಡಬಹುದು, ಅಸ್ತಮದಂತಹ ಸಮಸ್ಯೆ ಬರುವ ಚಾನ್ಸಸ್ ಕೂಡ ಹೆಚ್ಚಾಗಿರುತ್ತೆ. ಸೊ ಈ ರೀತಿಯ ಕಾಂಪ್ಲಿಕೇಶನ್ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನು ಅಮೋನಿಯಾ ಇರುವಂತಹ ಹೇರ್ ಡೈ ಯೂಸ್ ಮಾಡೋರು ಇದನ್ನು ಬಿಟ್ರೇನೆ ಒಳ್ಳೆಯದು. ಇಲ್ಲ ಅದೇ ಬೇಕು ಅಂದರೆ ನೀವು ಹೇರ್ ಡೈ ಮಾಡುವಂತಹ ಸಮಯದಲ್ಲಿ ಅದನ್ನು ಓಪನ್ ಇರುವಂತಹ ಪ್ಲೇಸ್ನಲ್ಲಿ ಹೊರಗಡೆ ಹೋಗಿ ಹೇರ್ ಡೈಯನ್ನು ಬಳಸೋದು ಬೆಸ್ಟು. ಯಾಕೆ ಅಂದರೆ ಅದು ಗಾಳಿಲಿ ಸೇರ್ಕೊಂಡು ಹೋಗುತ್ತೆ, ನಿಮಗೆ ಬ್ರೀತಿಂಗ್ನಂತಹ ಸಮಸ್ಯೆಗಳು ಹೆಚ್ಚಾಗಿ ಆಗಲ್ಲ. ಅದಕ್ಕಾಗಿ ಇನ್ನು ವೀಕ್ಷಕರೇ, ಕೆಲವೊಂದು ಹೇರ್ ಡೈನಲ್ಲಿ ನೋ ಅಮೋನಿಯಾ ಅಂಥೇಳಿ ಬರೆದಿರ್ತಾರೆ. ಆದರೆ ಇಲ್ಲಿ ಅಮೋನಿಯಾಕ್ಕಿಂತ ಡೇಂಜರ್ ಆಗಿರುವಂತಹ ವಿಷಕಾರಿ ಪದಾರ್ಥಗಳನ್ನು ಅದರಲ್ಲಿ ಬಳಸಿರ್ತಾರೆ. ಅಮೋನಿಯಾ ಇಲ್ಲದೆ ಇರಬಹುದು, ಆದರೆ ಅದಕ್ಕಿಂತನೂ ಡೇಂಜರಸ್ ಆಗಿರುವಂತಹ ವಿಷಕಾರಿ ಪದಾರ್ಥಗಳನ್ನು, ಕೆಮಿಕಲ್ಗಳನ್ನು ಅದರಲ್ಲಿ ಬಳಸಿರ್ತಾರೆ. ಎಥನೋಲ್, ಲೆಮೈನ್ ನಂತಹ ವಿಷಕಾರಿ ಅಂಶಗಳನ್ನು ಬಳಸಿರ್ತಾರೆ. ಇದರಿಂದ ಕಾಂಪ್ಲಿಕೇಶನ್ ಇನ್ನೂ ಜಾಸ್ತಿನೇ ಇರುತ್ತೆ. ಅದು ನಮ್ಮ ಕೂದಲನ್ನು ತುಂಬಾನೇ ಹಾಳು ಮಾಡುತ್ತೆ, ನಮ್ಮ ಆರೋಗ್ಯಕ್ಕೂ ಕೂಡ ಸಿಕ್ಕಾಪಟ್ಟೆ ಡೇಂಜರ್ ಆಗಿರುತ್ತೆ. ಹೀಗಾಗಿ ನೀವು ಈ ಡೈ ಸೆಲೆಕ್ಟ್ ಮಾಡುವಾಗ ಆದಷ್ಟು ಅಮೋನಿಯಾ ಹಾಗೂ ಎಥೆನೋಲ್, ಲೆಮೈನ್ ಇಲ್ಲದೆ ಇರುವಂತಹ ಡೈಗಳನ್ನು ಸೆಲೆಕ್ಟ್ ಮಾಡಿ. ಇನ್ನು ಎರಡನೇದು ಮೋಸ್ಟ್ ಡೇಂಜರಸ್ ಟಾಕ್ಸಿಕ್ ಯಾವುದು ಅಂತ ಅಂದರೆ PPD ಅಂತ ಹೇಳ್ತೀವಿ. ಈ PPD ಅನ್ನೋದು ಪೆಟ್ರೋಲಿಯಂ ಪ್ರಾಡಕ್ಟ್. ಇದನ್ನು ಆಲ್ಮೋಸ್ಟ್ ಎಲ್ಲ ಡೈಗಳಲ್ಲೂ ಯೂಸ್ ಮಾಡಿರ್ತಾರೆ. ಆದರೆ ಕೆಲವೊಂದು ಡೈಗಳಲ್ಲಿ PPD ಫ್ರೀ ಅಂತ ಬರ್ತಿರ್ತಾರೆ, ಆದರೆ ಹೇಳೋದಕ್ಕಾಗಲ್ಲ, ಹಾಕಿದ್ರೂ ಹಾಕಿರಬಹುದು. ಇದು ಹೇರ್ಗೆ ಕಲರ್ ಅಂಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ, ಅದಕ್ಕಾಗಿಯೇ ಇದನ್ನು ಹೆಚ್ಚಾಗಿ ಬಳಸ್ತಾರೆ. ಇಲ್ಲಿ ಮೇನ್ PPDಯಿಂದ ಹೆಲ್ತ್ಗಿರುವಂತಹ ಡಿಸ್ಅಡ್ವಾಂಟೇಜ್ ಅಂದರೆ ಇದನ್ನು ನಿರಂತರವಾಗಿ ದೀರ್ಘಕಾಲದವರೆಗೂ ಅಂದರೆ ಲಾಂಗ್ ಟೈಮ್ವರೆಗೆ ಬಳಸೋದ್ರಿಂದ ಕ್ಯಾನ್ಸರ್ ಬರುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತ ತಜ್ಞರು ಹೇಳ್ತಾರೆ. ಇದರ ಬಗ್ಗೆ ಒಂದು ಸ್ಟಡಿ ಕೂಡ ಆಗಿದೆ, ಇದು ಪ್ರೂವ್ ಕೂಡ ಆಗಿದೆ. ಈ PPD ಇರುವಂತಹ ಹೇರ್ ಕಲರ್ಗಳನ್ನ ಆದಷ್ಟು ದೂರ ಇರಿ. ಈ ಸ್ಟ್ರಾಂಗ್ ಕೆಮಿಕಲ್ ಇರುವಂತಹ ಡೈಗಳಿಂದ ಆದಷ್ಟು ದೂರ ಇರಿ. ಆದಷ್ಟು ನ್ಯಾಚುರಲ್ ಆಗಿ ಸಿಗುವಂತಹ ಕಲರ್ಗಳನ್ನ ಬಳಸಬೇಕು. ಇನ್ನು ಬಹಳಷ್ಟು ಆಯುರ್ವೇದ ಕಂಪನಿಗಳ ಹೇರ್ ಡೈಗಳು ಸಿಗುತ್ತೆ. ಇವು ನ್ಯಾಚುರಲ್ ಆಗಿರುತ್ತೆ, ಹೀಗಾಗಿ ಇವುಗಳನ್ನ ಹೆಚ್ಚು ಬಳಸಿ. ಇದರಲ್ಲೂ ಕೂಡ ಕೆಮಿಕಲ್ಸ್ ಇರುತ್ತೆ, ಆದರೆ ಅಷ್ಟೊಂದು ಸ್ಟ್ರಾಂಗ್ ಕೆಮಿಕಲ್ಸ್ ಇರೋದಿಲ್ಲ, ನಮ್ಮ ಜೀವ ತೆಗೆಯುವಂತಹ ಕೆಮಿಕಲ್ಸ್ ಇರೋದಿಲ್ಲ ಅಂತಾರೆ ತಜ್ಞರು. ಇಲ್ಲಿ ನೀವು ಇನ್ನೊಂದು ಅಬ್ಸರ್ವ್ ಮಾಡಿ, ನೀವು ಹೇರ್ ಡೈ ಮಾಡಿದ ತಕ್ಷಣ ಕೂದಲು ಕಲರ್ ಚೆನ್ನಾಗಿ ತಕ್ಷಣ ಬೇಗನೆ ಕೂದಲಿಗೆ ಕಲರ್ ಬಂತು ಅಂತ ಅಂದರೆ ಇದರಲ್ಲಿ ಕೆಮಿಕಲ್ ಇದೆ ಅಂತ ಅರ್ಥ. ಆದರೆ ನ್ಯಾಚುರಲ್ ಆಗಿರುವಂತಹ ಹೇರ್ ಡೈ ಕಲರ್ ಆಗೋದಕ್ಕೆ, ಕಲರ್ ಬರೋದಕ್ಕೆ ತುಂಬಾ ಟೈಮ್ ತೆಗೆದುಕೊಳ್ಳುತ್ತೆ. ಹಾಗಾದರೆ ನ್ಯಾಚುರಲ್ ಆಗಿ ಮನೆಯಲ್ಲೇ ಹೇರ್ ಡೈ ರೆಡಿ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇದಕ್ಕೆ 2 ದಿನ ಬೇಕಾಗುತ್ತೆ.
ಫಸ್ಟ್ ಡೇ ನೀವೇನು ಮಾಡಬೇಕು, ಒಂದು ಮೆಹಂದಿ ಪ್ಯಾಕೆಟನ್ನು ರೆಡಿ ಮಾಡಬೇಕು. ಅದಕ್ಕೆ ಬೇಕಾದರೆ ಒಂದು ಎಗ್ ವೈಟನ್ನು ಹಾಕ್ಬೋದು. ನಮ್ಮ ಕೂದಲಿಗೆ ಬೇಕಾದ ಪ್ರೋಟೀನ್ ಅದರಲ್ಲಿ ಸಿಗುತ್ತೆ. ಇದಕ್ಕೆ ಮೊಸರು ಕೂಡ ಹಾಕ್ಬೋದು. ಮೊಸರು ಏನು ಮಾಡುತ್ತೆ, ನಮ್ಮ ತಲೆಯಲ್ಲಿ ಡ್ಯಾಂಡ್ರಫ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಇಷ್ಟನ್ನು ಹಾಕಿ ಕಲಸಿ ಒಂದು ಓವರ್ ನೈಟ್ ಇಡಬೇಕು. ನೆಕ್ಸ್ಟ್ ಡೇ ಅದನ್ನು ನಮ್ಮ ತಲೆಗೆ ಹಚ್ಚಬೇಕು. ಅಟ್ಲೀಸ್ಟ್ ಒಂದು 2 ಅವರ್ಸ್ ತಲೆಯಲ್ಲೇ ಇದನ್ನು ಬಿಡಬೇಕು. 2 ಅವರ್ಸ್ ಆದಮೇಲೆ ವಾಶ್ ಮಾಡಬೇಕಾದ್ರೇನೆ ನಮಗೆ ಗೊತ್ತಾಗುತ್ತೆ ಬಿಳಿ ಕೂದಲಿಗೆ ಕಲರ್ ಬಂದಿರುತ್ತೆ, ಕಪ್ ಕೂದಲು ಹಾಗೆ ಇರುತ್ತೆ. ಇದಾದ ನೆಕ್ಸ್ಟ್ ಡೇ ಏನ್ ಮಾಡಬೇಕು ಅಂತಂದ್ರೆ, ಈ ಇಂಡಿಗೋ ಪೌಡರ್ ಇರುತ್ತಲ್ಲ, ಆಲ್ಮೋಸ್ಟ್ ಎಲ್ಲ ಆಯುರ್ವೇದ ಶಾಪ್ಗಳಲ್ಲೂ ಕೂಡ ಸಿಗುತ್ತೆ. ಆದ್ರೆ ಒಳ್ಳೆ ಕ್ವಾಲಿಟಿ ಇರುವಂತಹ ಇಂಡಿಗೋ ಪೌಡರ್ ಅನ್ನ ಯೂಸ್ ಮಾಡಿ ಒಂದು ಗ್ಲಾಸ್ ನೀರಿಗೆ ಒಂದು ಚಿಟಿಕೆ ಉಪ್ಪನ್ನ ಹಾಕಿ ಇಂಡಿಗೋ ಪೌಡರ್ಗೆ ಆ ನೀರನ್ನ ಹಾಕಿ ಪೇಸ್ಟ್ ಮಾಡಿ ವಿತಿನ್ 5 ಮಿನಿಟ್ಸ್ಲಿ ಅದನ್ನ ಅಪ್ಲೈ ಮಾಡಬೇಕು. ಇದು ನಿಮ್ಗೆ ಡಾರ್ಕ್ ಕಲರ್ ಅನ್ನ ಕೊಡುತ್ತೆ. ಇದು ಕೇವಲ ಕೂದಲಿಗೆ ಕಲರ್ ಕೊಡೋದು ಮಾತ್ರ ಅಲ್ಲ, ಕೂದಲ ಹೆಲ್ತ್ಗೂ ಕೂಡ ಒಳ್ಳೆಯದು, ಹೇರ್ಗೆ ಪ್ರೋಟೀನ್ ಸಿಗೋದಕ್ಕೂ ಕೂಡ ಒಳ್ಳೆಯದು, ಡ್ಯಾಂಡ್ರಫ್ ಅನ್ನ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹೀಗಾಗಿ ಆದಷ್ಟು ಈ ಕೆಮಿಕಲ್ ಇರುವಂತಹ ಹೇರ್ ಡೈಗಳನ್ನ ಕಡಿಮೆ ಮಾಡಿ ನ್ಯಾಚುರಲ್ ಡೈಗಳನ್ನ ಬಳಸಿ. ಇದು ನಿಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ನಿಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಹೇರ್ ಡೈ ಕೂಡ ಎಷ್ಟು ಅಪಾಯಕಾರಿಯಾಗಿರುತ್ತೆ ಅಂತ ಹೇಳಿ. ಆದ್ರೆ ಈ ಅಪಾಯಕಾರಿಯಿಂದ ನೀವು ಬಚಾವಾಗಬೇಕು ಅಂತ ಅಂದ್ರೆ ನೋಡಿ ಹೇರ್ ಕಲರ್ಗಳನ್ನ, ಹೇರ್ ಡೈಗಳನ್ನ ಸೆಲೆಕ್ಟ್ ಮಾಡಿ ಆದಷ್ಟು ನ್ಯಾಚುರಲ್ ಹೇರ್ ಡೈಗಳನ್ನ ಬಳಸಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಇದು ಎಲ್ಲರಿಗೂ ಯೂಸ್ಫುಲ್ ಆಗುವಂತಹ ವಿಡಿಯೋ, ಹೀಗಾಗಿ ಆದಷ್ಟು ಶೇರ್ ಮಾಡಿ, ಇಷ್ಟ ಆದ್ರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ ವೀಕ್ಷಕರೇ.